SRH ವರ್ಸಸ್ GT ಗೆದ್ದವರು ಪ್ಲೇ ಆಫ್ಗೆ ಸೋತವ್ರಿಗೆ ಬುಡುಕೆ ಇವತ್ತು ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಕೂಡ ಹಂಗೆ ಇದೆ. ನೆನ್ನೆ DC ವರ್ಸಸ್ ಪಂಜಾಬ್ ಈ ಒಂದು ಮ್ಯಾಚಲ್ಲಿ ಪಂಜಾಬ್ ಅವ್ರನ್ನ DC ಸೋಲ್ತಿದ್ದು ಒಳ್ಳೆ ರಿವೆಂಜ್ ಅಂತ ತಗೊಂಡ್ರು. ಅಂಡ್ ಏನ್ರಿ ಇದು DC ಅವರು ನೆನ್ನೆ ಅಂತೂ ಗೆದ್ಬಿಟ್ಟು ಪಂಜಾಬ್ ಅವ್ರನ್ನ ಹಿಂದೆ ಹಾಕ್ಬಿಟ್ಟಿದ್ದಾರೆ. ಪಂಜಾಬ್ ಒಂದು ಟೈಮಲ್ಲಿ ಟಾಪಲ್ಲಿ ಇದ್ರು, ಅವ್ರನ್ನ ಟೇಬಲಿಂದ ಕೆಳಗೆ ಇಳಿಸೋಕೆ ಆಗ್ತಾ ಇರಲ್ಲ ಯಾವ ಟೀಮು ಕೂಡ. ಬಟ್ ಇವಾಗ 4ನೇ ಪೊಸಿಷನ್ ಇದ್ದಾರೆ. ಟಾಪ್ 2ನ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಪಂಜಾಬ್. ಬಟ್ ಈ ಒಂದು ಸೀಸನ್ನು ಪಾಪ ಅವ್ರಿಗೆ ಪ್ಲೇ ಆಫ್ ಬರೋಕ್ಕೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಬಿಕಾಸ್ 4 ಮ್ಯಾಚ್ ಕೂಡ ಸೋತಿರೋದು. ಅಂಡ್ ಟೇಬಲ್ 4th ಪೊಸಿಷನ್ ಇದ್ದಾರೆ. ಅಂಡ್ ಈ ಎರಡು ಟೀಮು ಲಾಸ್ಟ್ 2 ಗೇಮ್ನು ಕೂಡ ಗೆದ್ಕೊಂಡು ಬರ್ತಾ ಇದ್ದಾರೆ ಒಂದು ಪಾಸಿಟಿವ್ ವೈಬಲ್ಲಿ. ಅಂಡ್ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ, ಪ್ಲೇ ಆಫ್ ಅಂತೂ ಒಂಥರ ಸಕ್ಕರಾಗಿದೆ, ಒಂಥರ ಮೂವಿ ಥರನೇ ಇರೋದು. RCB MIML ಗೆದ್ಮೇಲೆ ಅಂತ ಯಾವ ಥರ ಒಂದು ದೊಡ್ಡ ಮೂವಿ ತೋರಿಸಿದ್ರು. ಅಂಡ್ ಈ ಒಂದು ಪಾಯಿಂಟ್ಸ್ ಟೇಬಲ್ ಕೂಡ ಹಂಗಿದೆ. RCB ಫಸ್ಟ್ ಪೊಸಿಷನ್ ಇಲ್ಲಿದ್ರೆ ಒಂದೊಂದು ಗೆದ್ಬಿಟ್ಟು ಅವರು ಪ್ಲೇ ಆಫ್ಗೆ ಕನ್ಫರ್ಮು. ಅಂಡ್ SRH ಮತ್ತು GT ಇವತ್ತು ಯಾರು ಗೆಲ್ತಾರಲ್ಲ ಅವ್ರಿಗೆ ಪಕ್ಕ ಕ್ಯೂ ಅಂತ ಬಂದೇ ಬರುತ್ತೆ, ಅವ್ರು ಕ್ವಾಲಿಫೈ ಆಗ್ತಾರೆ ಈ ಒಂದು ಪ್ಲೇ ಆಫ್ಗೆ. ಆ್ಯಂಡ್ SRH 11ರಲ್ಲಿ 7ನ ಗೆದ್ದಿದ್ದಾರೆ, ಇನ್ನು 3ರಲ್ಲಿ 1 ಗೆದ್ದರೆ ಸಾಕು ಪ್ಲೇ ಆಫ್ಗೆ ಹೋಗ್ತಾರೆ. ಆ್ಯಂಡ್ GT ಕೂಡ ಸೇಮು ಓಕೆ, ಅದು ಬಿಟ್ಟು ಏನು ಚೇಂಜಸ್ ಇಲ್ಲ. ಬಟ್ ಸ್ವಲ್ಪ ನೆಟ್ ರೇಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಆ್ಯಂಡ್ ಪಂಜಾಬ್ಗೆ ಇರೋ 3 ಮ್ಯಾಚಲ್ಲಿ 2 ಗೆಲ್ಲೇಬೇಕು. ಬಟ್ ಪಂಜಾಬ್ಗೆ ಅನ್ಕೊಂಡಂಗಂತೂ ಈಸಿ ಅಂತೂ ಇಲ್ಲ ಬಿಕಾಸ್ ಪಂಜಾಬ್ಗೆ ನೆಕ್ಸ್ಟ್ ಮ್ಯಾಚಸ್ ಇರೋದು MI RCB ಮತ್ತು LSG ಮೇಲೆ. MI ಕಳ್ಕೊಳ್ಳೋಕೆ ಏನಿಲ್ಲ ಈ ಒಂದು ಸೀಸನ್ನು, ಅವರು ಮನೆಗೆ ಕರ್ಕೊಂಡು ಹೋಗ್ಬೋದು. ಅಂಡ್ RCB ಮತ್ತು ಪಂಜಾಬ್ಗೆ ಬಿಗ್ಗೆಸ್ಟ್ ಮ್ಯಾಚ್ ಆಗುತ್ತೆ ಈ ಒಂದು ಸೀಸನ್ ಬಿಕಾಸ್ ರೈವಲ್ರಿ ಕೂಡ ನಡೀತೆ. ಲಾಸ್ಟ್ ಸೀಸನ್ನು ಫೈನಲ್ ಮ್ಯಾಚಲ್ಲಿ RCB ಅವರು ಪಂಜಾಬ್ನ ಸೋಲ್ಸಿದ್ದು, ಸೊ ಅದಕ್ಕೋಸ್ಕರ. ಆ್ಯಂಡ್ LSG ಇವಾಗ ಸ್ವಲ್ಪ ಬೇರೆ ಟೀಮ್ಗೂ ಹರ್ಟ್ ಮಾಡ್ತಾ ಇದ್ದಾರೆ ಸೀಸನ್ ಲಾಸ್ಟಲ್ಲಿ ಬಿಕಾಸ್ ಅವರು ಕೂಡ ಏನು ಕಳ್ಕೊಳ್ಳೋದೇನಿಲ್ಲ. MI ಮತ್ತು LSG ಆಲ್ಮೋಸ್ಟ್ ಈ ಒಂದು ಸೀಸನಿಂದ ಎಲಿಮಿನೇಟ್ ಆಗಿದ್ದಾರೆ. ಸೊ CSG ಕೂಡ ಚಾನ್ಸ್ ಇದೆ. ಸೊ ಇಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ 4, 5, 6 ಈ ಒಂದು ಪೊಸಿಷನ್ ಇರೋರಂತೂ ಪ್ಲೇ ಆಫ್ಗೆ ಇನ್ನೊಂದು 2 ಹೆಜ್ಜೆ ಅಷ್ಟೇ ಹಿಂದೆ ಇರೋದು ಬಿಕಾಸ್ ಎಲ್ಲರೂ ಕೂಡ 3 ಮ್ಯಾಚಸ್ ಇದೆ. ಇವ್ರ ಮೇಲೆ ಇದೆ ಯಾಕಂದರೆ ಯಾರು ಗೆಲ್ತಾರೆ ಅವರು ಪ್ಲೇ ಆಫ್ಗೆ ಬರ್ತಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ CSGಗೆ ಸ್ವಲ್ಪ ಸೈಲೆಂಟ್ ಮೂವ್ ಮಾಡ್ತಾರೆ ಈ ಒಂದು ಸೀಸನ್. CSG ಚೆಪಾಕ್ ಸ್ಟೇಡಿಯಮಲ್ಲಿ IPL ಹಿಸ್ಟ್ರಿಯಲ್ಲಿ ಅಷ್ಟು ರನ್ನ 200+ ಟಾರ್ಗೆಟ್ನ ಚೇಸೇ ಮಾಡಿರಲಿಲ್ಲ. ಅವಾಗ ಸುರೇಶ್ ರೈನಾ ರಿಟೈರ್ಮೆಂಟ್ನ ಕೊಟ್ಮೇಲೆ ಅಂತೂ ಅಲ್ಲಿಂದ ಇಲ್ಲಿವರೆಗೂ ಚೇಸೇ ಮಾಡಲಿಲ್ಲ. ಬಟ್ ಉರ್ವಿಲ್ ಪಟೇಲ್ ಬೆಂಕಿ ಇನ್ನಿಂಗ್ಸ್ನ ಆಡಿದ್ದು, ಸೊ ಅಲ್ಲಿಂದ ಚೇಸ್ ಕೂಡ ಮಾಡಿದ್ರು. ರಾಜಸ್ಥಾನ್ ರಾಯಲ್ಸ್ ಸೇಮ್, ಇವರು ಕೂಡ ಇರೋ 11 ಮ್ಯಾಚಲ್ಲಿ 3 ಮ್ಯಾಚಲ್ಲಿ 2 ಮ್ಯಾಚ್ನ ಗೆಲ್ಲೇಬೇಕು, ಪ್ಲೇ ಆಫ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ. ಬಟ್ DCಗೆ ಚಾನ್ಸ್ ಇಲ್ಲ ಓಕೆನಾ. DCಗಂತೂ ಚಾನ್ಸ್ ಇಲ್ಲ, ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಆಗ್ಬಿಟ್ಟಿದೆ DC ಅವ್ರದ್ದು. ಆ್ಯಕ್ಚುಲಿ ಆ 2 ಗೆಲ್ಲೋ ಮ್ಯಾಚ್ನ ಗೆದ್ಬಿಟ್ಟಿದ್ರೆ ಕರುಣ್ ನಾಯರ್ ಒಂದು ಕ್ಯಾಚ್ ಬಿಟ್ಟಿದ್ದು. ಆ್ಯಂಡ್ ಮತ್ತು ಡೇವಿಡ್ ಮಿಲ್ಲರು 1 ರನ್ ಓಡದೇ ಇರೋದಿಲ್ಲ, ಅದು ದೊಡ್ಡ ಮಿಸ್ಟೇಕ್ ಆಗಿದೆ. DC ಅವೆರಡು ಮ್ಯಾಚ್ನ ಗೆದ್ದಿದ್ರೆ ಇವತ್ತು ಪಾಯಿಂಟ್ಸ್ ಟೇಬಲ್ ಬೆಟರ್ ಆಗಿ ಇರ್ತಾ ಇದ್ರು. ಓಕೆ, ಆ್ಯಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮ್ಯಾಚ್ ನಡೀತಾ ಇರೋದು ಮೊಟೆರಾ ಸ್ಟೇಡಿಯಂ ಅಹಮದಾಬಾದಲ್ಲಿ. ಆ್ಯಂಡ್ ಈ ಒಂದು ಪಿಚ್ಚು ಬ್ಯಾಟಿಂಗ್ಗೆ ಪ್ಯಾರಡೈಸ್, ಯಾಕಂತ ಹೇಳಿದ್ರೆ ಬ್ಯಾಟ್ಸ್ಮನ್ಗಳು ಹಬ್ಬ ಮಾಡ್ತಾರೆ ಈ ಒಂದು ಪಿಚ್ಚಲ್ಲಿ. ಆ್ಯಂಡ್ ಪೇಸರ್ಸ್ಗೆ ಸ್ವಲ್ಪ ಯೂಸ್ಫುಲ್ ಇದೆ ಈ ಒಂದು ಪಿಚ್ಚಲ್ಲಿ ಬಿಕಾಸ್ ಬೌನ್ಸ್ ಮತ್ತು ಅನ್ಇವನ್ ಬೌನ್ಸ್ ಇರೋದ್ರಿಂದ ಈ ಒಂದು ಪಿಚ್ಚಲ್ಲಿ ಪೇಸರ್ಸ್ಗೆ ಆಕ್ಚುಲಿ ಒಂದು ಯೂಸ್ಫುಲ್ ಆಗುತ್ತೆ ಮತ್ತು ಅಡ್ವಾಂಟೇಜ್ ಕೂಡ ಇದೆ. ಆ್ಯಂಡ್ ಸ್ಪಿನ್ನರ್ಸ್ಗೆ ಇಲ್ವಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇದೆ, ಯಾಕಂತ ಹೇಳಿದ್ರೆ ಸ್ಪಿನ್ನರ್ಸ್ಗೆ ಏನಾದರೂ ಇದು ಬೌಂಡ್ರಿ ದೊಡ್ಡದಾಗಿರೋದ್ರಿಂದ ಡಿಸ್ಟೆನ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಏನಾದರೂ ಬ್ಯಾಟ್ಸ್ಮನ್ ಸ್ವಲ್ಪ ಮಿಸ್ ಹಿಟ್ ಆದರೆ ಆ ಒಂದು ಕ್ಯಾಚ್ಗಳು ಕೂಡ ತಗೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಬಟ್ ಫೀಲ್ಡರ್ ರೆಡಿ ಇರಬೇಕು ಈ ಒಂದು ಕ್ಯಾಚ್ನ ತಗೊಳ್ಳೋಕೆ ಅಷ್ಟೇ. ಆ್ಯಂಡ್ ಈ ಒಂದು ಪಿಚ್ಚಲ್ಲಿ ಅವರೇಜ್ ಸ್ಕೋರ್ ನೋಡೋದಾದ್ರೆ 180+ ಸ್ಟ್ರೈಕ್ ರೇಟ್ 180+ ಇದೆ ಬಿಕಾಸ್ ಈ ಒಂದು ಪಿಚ್ಚು ಬ್ಯಾಟಿಂಗ್ ಅಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ 200 ಪಕ್ಕ ಮಿನಿಮಮ್ ಬಂದೇ ಬರುತ್ತೆ. ಆ್ಯಂಡ್ ಚೇಸ್ ಮಾಡೋರಿಗೆ ಈ ಒಂದು ಪಿಚ್ಚರ್ ಅಡ್ವಾಂಟೇಜು ಕೂಡ ಇದೆ ಆ್ಯಂಡ್ ಡಿಸ್ಅಡ್ವಾಂಟೇಜು ಕೂಡ ಇದೆ. ಸೊ ಚೇಸು ಮತ್ತು ಡಿಫೆಂಡ್ ಮಾಡೋರು ಇಬ್ಬರು ಕೂಡ ಈ ಒಂದು ಪಿಚ್ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ. ಆ್ಯಂಡ್ ಹೆಡ್ ಟು ಹೆಡ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಆಗಿ 7 ಮ್ಯಾಚಸ್ನ ಆಡಿದರೆ GT 5ನ ಗೆದ್ದಿದ್ದಾರೆ. ಆ್ಯಂಡ್ SRH 1 ಗೆದ್ದಿರೋದು. ಬಟ್ ಈ GTಗೆ ಈ ಒಂದು ಪಿಚ್ಚಲ್ಲಿ ಸಖತ್ ಫೇವರ್ ಇದೆ ಬಿಕಾಸ್ ಈ ಒಂದು ಪಿಚ್ ಆಲ್ಮೋಸ್ಟ್ 4 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ GT ಅವರು. ಆ್ಯಂಡ್ 2 ಟೀಮ್ದು ಪ್ಲೇಯಿಂಗ್ 11 ಸೇಮ್ ಅಂತೂ ಇರುತ್ತೆ, ಯಾವುದೇ ಥರ ಚೇಂಜಸ್ ಅಂತೂ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಲಾಸ್ಟ್ ಮ್ಯಾಚು GT ಅವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ಕೊಂಡು ಬರ್ತಾ ಇದ್ದಾರೆ, ಆ ಒಂದು ಮ್ಯಾಚಲ್ಲಿ ಡಾಮಿನೇಟ್ ಮಾಡಿದರೆ. ಆ್ಯಂಡ್ ಈ ಕಡೆ SRH ಅವರು ಪಂಜಾಬ್ ಅಗೇನ್ಸ್ಟ್ ಗೆದ್ಕೊಂಡು ಬರ್ತಾ ಇರೋದು. ಪಂಜಾಬ್ಗೆ ಈ ಒಂದು ಸೀಸನ್ ಎಲ್ಲರೂ ಕೂಡ ಹರ್ಟ್ ಮಾಡ್ತಾರೆ. ಬಟ್ ಪಂಜಾಬ್ ಸಖತ್ತು, ಅವ್ರು ಆಕ್ಚುಲಿ ಸೋಲ್ತಾ ಇರೋದು ಫೀಲ್ಡಿಂಗ್ ಇಂದ. ಆ್ಯಂಡ್ ಫಸ್ಟ್ ಹಾಫು ಸಖತ್ತಾಗಿ ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗ್ ಎಲ್ಲ ಸಖತ್ತಾಗಿತ್ತು. ಬಟ್ ಸೆಕೆಂಡ್ ಹಾಫು ಬ್ಯಾಟಿಂಗ್ ಚೆನ್ನಾಗಿದೆ, ಬಟ್ ಬೌಲಿಂಗು ಓಕೆ ಥರ ಮಾಡ್ತಾ ಇದ್ದಾರೆ, ಆ ಥರ ಎಕ್ಸ್ಪೆಕ್ಟೇಷನ್ಗಂತೂ ಮಾಡ್ತಾ ಇಲ್ಲ. ಆ್ಯಂಡ್ ಫೀಲ್ಡಿಂಗ್ ಅಂತೂ ವರ್ಸ್ಟ್ ಆಗಿದೆ, 18-19 ಕ್ಯಾಚ್ನ ಬಿಟ್ಟಿದ್ದಾರೆ ಈ ಒಂದು ಸೀಸನ್. ಅದರಲ್ಲಿ ಶಶಾಂಕ್ ಸಿಂಗ್ 6 ಕ್ಯಾಚ್ನ ಬಿಟ್ಟಿದ್ದಾರೆ. ಸೊ ಇದೇ ಎರಡು ಟೀಮ್ಗೂ ಡಿಸ್ಅಡ್ವಾಂಟೇಜು. ಆ್ಯಂಡ್ GT ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದ್ರೆ GT ಅವರು ಸಾಯಿ ಸುರೇಶ್ ಮತ್ತು ಶುಭ್ಮನ್ ಗಿಲ್ ಎವ್ರಿ ಟೈಮ್ ಈ 2 ಪ್ಲೇಯರ್ ಅಂತೂ ಸಕ್ಕತ್ತಾಗಿ ಆಡ್ತಾರೆ. ಕಾರಣ ಈ ಒಂದು ಪಾರ್ಟ್ನರ್ಶಿಪ್ ಇದೆಯಲ್ಲ ಅದು ಸಖತ್ ಇಂಪಾರ್ಟೆಂಟ್ ಮತ್ತು ಕ್ರೂಷಿಯಲ್ ಕೂಡ ಆಗುತ್ತೆ GTಗೆ. ಸೊ ಎವ್ರಿ ಟೈಮಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದ್ರೆ ಸೊ ಅಲ್ಲಿಂದ ಈ ಒಂದು ಟೀಮ್ ಕೊಲಾಪ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾರು ಕೂಡ ನಿಂತ್ಕೊಂಡು ಆಡುವಂಥ ಪ್ಲೇಯರ್ ಇಲ್ಲ ಬಿಕಾಸ್ ಜೋಸ್ ಬಟ್ಲರು ವಾಷಿಂಗ್ಟನ್ ಸುಂದರ್ ಪರವಾಗಿಲ್ಲ, ಇವಾಗ ಒಳ್ಳೆ ಒಂದು ಫಾರ್ಮಲ್ ಕಾಣಿಸ್ಕೋತಾ ಇದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಆಡಾಗಿರೋದು ಜೇಸನ್ ಹೋಲ್ಡರು. ಸೊ ಜೇಸನ್ ಹೋಲ್ಡರು ಬೌಲಿಂಗು ಬ್ಯಾಟಿಂಗು ಫೀಲ್ಡಲ್ಲಂತೂ ಸಖತ್ ಕಮಾಲ ಮಾಡ್ತಾ ಇದ್ದಾರೆ.
ಇದ್ದಾರೆ. ಆ್ಯಂಡ್ ರಶೀದ್ ಖಾನ್ ಲಾಸ್ಟ್ ಮ್ಯಾಚ್ ಯಾವ ಥರ 3-4 ವಿಕೆಟ್ ತಗೊಂಡ್ರು. ಆ್ಯಂಡ್ ಆವೇಶ್ ಖಾನ್ ರಬಾಡ ಇದ್ದಾರೆ, ಆ್ಯಂಡ್ ಮೊಹಮ್ಮದ್ ಸಿರಾಜ್ ಇದ್ದಾರೆ, ಆ್ಯಂಡ್ ರಾಯ್ ಕಿಶೋರ್ ಲಾಸ್ಟ್ ಮ್ಯಾಚ್ ಕೂಡ ಚೆನ್ನಾಗಿ ಹಾಕಿದ್ದು. ಬಟ್ ಈ ಒಂದು ಟೀಮು ಸಖತ್ ಬ್ಯಾಲೆನ್ಸ್ ಆಗಿ ಕಾಣ್ತದೆ. ಆ್ಯಂಡ್ ಲಾಸ್ಟ್ 4 ಮ್ಯಾಚ್ ಕೂಡ ಗೆದ್ಕೊಂಡು ಬರ್ತಾ ಇದೇ ಇವ್ರಿಗೆ ಅಡ್ವಾಂಟೇಜು ಮತ್ತು ಒಂದು ವಿನ್ನಿಂಗ್ ಮೂಮೆಂಟ್ ಕೂಡ ಈ ಒಂದು ಟೀಮಲ್ಲಿ ಇದೆ. ಆ್ಯಂಡ್ SRH ಪ್ಲೇಯಿಂಗ್ 11 ಸೇಮ್ ಇರುತ್ತೆ. ಸೊ ಬಿಕಾಸ್ ಟ್ರಾವಿಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ ಓಪನಿಂಗ್ ಆಗಿ ಬರ್ತಾರೆ ಆಬ್ವಿಯಸ್ಲಿ, ಬಿಕಾಸ್ 2 ಪ್ಲೇಯರು ಸಖತ್ತು ಡಿಸ್ಟ್ರಾಕ್ಷನ್ ಪ್ಲೇಯರ್ಸು. ಬಿಕಾಸ್ ಈ ಕಡೆ GT ಟೀಮಲ್ಲಿ ಯಾವ ಥರ ಅಂತ ಹೇಳಿದ್ರೆ ಕ್ಲಾಸಿಕ್ ಪ್ಲೇಯರ್ಸು ಕೆಳಗಡೆ ಆಡಿ ರನ್ನ ತಗೋತಾ ಇರ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಕೆಳಗಡೆ ಆಡೋ ಸೀನೇ ಇಲ್ಲ. ಬಂದ ಪುಟ್ಟ ಓದ ಪುಟ್ಟ ಹೊಡೆದ ಪುಟ್ಟ ಅಷ್ಟೇ, ತಿನ್ನು ಓಡಿ ಹೋಗು ಅಷ್ಟೇ ಗೊತ್ತಿರೋದು ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ಗೆ. ಬಟ್ ಇವ್ರನ್ನ ಪವರ್ ಪ್ಲೇ ಒಳಗಡೆ ಎತ್ತಾಕೋಬೇಕು GT ಅವರು, ಇಲ್ಲ ಅಂತೇಳಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಿಂತ್ಕೊಂಡ್ರೆ ಹೊಡಿತಾನೆ ಇರ್ತಾರೆ. ಬಟ್ GT ಟೀಮಲ್ಲಿ ಹಂಗಲ್ಲ, GTಲಿ ಒಂದು ಬ್ರೇಕ್ ಬಿದ್ದರೆ ಸೊ ಹಿಂದೆ ವಿಕೆಟ್ ಬೀಳ್ತಾನೆ ಇರ್ತಾರೆ. ಬಟ್ SRH ಅಂತೂ 1 ವಿಕೆಟ್ ಆದಮೇಲೆ 1 ವಿಕೆಟ್ ಆದಮೇಲೆ ಅಲ್ಲಿ ಬ್ಯಾಟರ್ಸ್ಗಳನ್ನ ತುಂಬಿಕೊಂಡಿದ್ದಾರೆ. ಆ್ಯಂಡ್ ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಎಂಡಿ ಕ್ಲಾಸನ್ ಅಂತೂ ಸಖತ್ ಫಿನಿಶಿಂಗ್ ಟಚ್ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಒಳ್ಳೆ ಫಾರ್ಮಲ್ಲಂತೂ ಸಖತ್ತಾಗಿದ್ದಾರೆ ಲಾಸ್ಟ್ 2-3 ಮ್ಯಾಚಸ್ಸಿಂದ. ಆ್ಯಂಡ್ ರವಿಚಂದ್ರನ್ ನಮ್ಮ ಕನ್ನಡಿಗ ಆಕ್ಚುಲಿ ಇವರು, ಸೊ ಇವ್ರ ಕಡೆಯಿಂದ 2 ಮ್ಯಾಚ್ ಆಯಿತು. ಬಟ್ 1 ಮ್ಯಾಚ್ ಬ್ಯಾಟಿಂಗ್ ಸಿಕ್ತು, ಇನ್ನೊಂದು ಮ್ಯಾಚ್ ಅಷ್ಟೊಂದು ಬ್ಯಾಟಿಂಗ್ ಸಿಕ್ಕಿಲ್ಲ. ಬಟ್ ನೋಡೋದ ಇವತ್ತಿನ ಮ್ಯಾಚಲ್ಲಿ ಸಿಕ್ಕಿದ್ರೆ ಯಾವ ಥರ ಯುಟಿಲೈಸ್ ಮಾಡ್ಕೋತಾರೆ ಅಂತ. ದೆನ್ ಆರೋರ ಅಂತೂ ಈ ಒಂದು ಬ್ಯಾಟಿಂಗ್ಗೆ ಈ ಒಬ್ಬ ಪ್ಲೇಯರ್ ಸೇರ್ಕೊಂಡು ಇವಾಗ ಹೆಂಗೆ ಅಂತ ಹೇಳಿದ್ರೆ SRH ಅಲ್ಲಿ ಯಾರನ್ನೂ ಬೀಟ್ ಮಾಡೋಕ್ಕೆ ಆಗಲ್ಲ. 1 ವಿಕೆಟ್ ತೆಗೆದ್ರೆ ಓಕೆ, ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದು ಸ್ವಲ್ಪ ಸೆಟ್ಲ್ ಆಗಿ ರನ್ಸ್ನ ಮಾಡ್ತಾರೆ ಅಂತ ಅನ್ನೋಷ್ಟರಲ್ಲಿ ಫಸ್ಟ್ ಬಾಲೇ ಹೊಡೆದಿರ್ತಾರೆ 6. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಕೂಡ ಬ್ಯಾಟಿಂಗ್ ಆಡೋ ಕೆಪಾಸಿಟಿ ಕೂಡ ಇದೆ. ಆ್ಯಂಡ್ ಕುಮಾರ್, ಮಲ್ಲಿಂಗ ಆ್ಯಂಡ್ ಸಕೀಬ್ ಹುಸೇನ್ ಮತ್ತು ಮ್ಯಾಥ್ ಹೆನ್ರಿ ಅವರು ಹರ್ಷಲ್ ಪಟೇಲ್ಗೆ ಟ್ಯಾಂಕಿ ಒಂದು ಸೀಸನು. ಬಿಕಾಸ್ ಅಕೀಬ್ ಹುಸೇನ್ ಮತ್ತು ಪ್ರಕುಲ್ ಹೆಂಗೆ ಈ ಇಬ್ಬರು ಪ್ಲೇಯರ್ ಬಂದಮೇಲೆ ಅಂತೂ ಈ ಒಂದು ಟೀಮ್ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಓಕೆನಾ, ಬೌಲಿಂಗ್ ಯೂನಿಟ್ ಅಂತೂ ಡಿಫ್ರೆಂಟ್ ಆಗಿ ಕಾಣ್ತದೆ. ಅಲ್ಲಿ ಯಾವಾಗ ರಾಜಸ್ಥಾನ್ ರಾಯಲ್ಸನ್ನು ಬ್ರೇಕ್ ಮಾಡ್ತಾರೋ ಸೊ ಅವತ್ತಿಂದ ಇಲ್ಲಿವರೆಗೂ ಇವ್ರು ಸೋಲೆ ಕಂಡಿಲ್ಲ. 1 ಮ್ಯಾಚನ್ನು ಅಷ್ಟೇ ಸೋತಿರೋದು. ಬಟ್ 2 ಟೀಮ್ ಅಂತೂ ಸಖತ್ ಬ್ಯಾಲೆನ್ಸ್ ಆಗಿದೆ. ಒಂದು ಟೀಮಲ್ಲಿ ಕ್ಲಾಸಿಕ್ ಪ್ಲೇಯರ್, ಇನ್ನೊಂದು ಟೀಮಲ್ಲಿ ಹಂಗೆ ಗುದ್ದೋಂಥ ಪ್ಲೇಯರು. ಸೊ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಯಾಕೋ GT ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ SRH ಆ ಒಂದು ಸ್ಟ್ರೀಕ್ನ ಬ್ರೇಕ್ ಮಾಡ್ತಾರ ನೋಡಬೇಕು. ಬಟ್ ನನ್ನ ಪ್ರಕಾರ GTನೇ ಇವತ್ತಿನ ಮ್ಯಾಚಲ್ಲಿ ಗೆಲ್ತಾರೆ ಅಂತ, ಬಿಕಾಸ್ ಆ ಒಂದು ಪಿಚ್ಚು ಅವ್ರಿಗೆ ಫೇವರ್ ಆಗಿರೋದ್ರಿಂದ. ಸೊ ಆಬ್ವಿಯಸ್ಲಿ ಇವತ್ತಿನ ಮ್ಯಾಚ್ GT ಗೆಲ್ತಾರೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ದಟ್ಸ್ ಇಟ್ ಬ್ರೋ.